ಪುಸ್ತಕಗಳನ್ನು ಮನುಷ್ಯರ ಆಪ್ತ ಮಿತ್ರ ಎಂದು ಕರೆಯಲಾಗುತ್ತದೆ. ಮಾನವನ ಸಭ್ಯತೆಗೆ ಇತಿಹಾಸವು ಹಲವು ರೀತಿಯ ಪುಸ್ತಕಗಳನ್ನು ಅಥವಾ ಗ್ರಂಥಗಳನ್ನು ಉಡುಗೊರೆಯಾಗಿ ಕೊಟ್ಟಿದೆ. ಇವುಗಳಿಂದ ಮಾನವನು ತನ್ನ ಭವಿಷ್ಯದೆಡೆಗೆ ಕೊಂಡೊಯ್ಯಲು ಮಾರ್ಗದರ್ಶಕದ ರೂಪದಲ್ಲಿ ಕೆಲಸ ಮಾಡುತ್ತದೆ. ಉದಾಹರಣೆಗೆ ವೇದಗಳು, ಪುರಾಣ ಶಾಸ್ತ್ರಗಳು ಹಾಗೂ ಹಲವು ಪವಿತ್ರ ಗ್ರಂಥಗಳು. ಇವುಗಳ ಅಧ್ಯಯನ ಮಾಡುವುದರಿಂದ ನಮಗೆ ಜ್ಞಾನೋಪದೇಶ, ಜೀವನದ ರಹಸ್ಯ ಮತ್ತು ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡೆಯುವುದು ಕಲಿಸುತ್ತದೆ. ಆದರೆ ವೀಕ್ಷಕರೇ, ಇವುಗಳನ್ನು ಹೊರತಾಗಿ ಪ್ರಪಂಚದಲ್ಲಿ ಕೆಲವು ಭಯಾನಕ ಶ್ರಾಪಿತ ಗ್ರಂಥಗಳನ್ನು ಸಹ ನಾವು ಕಾಣಬಹುದು. ಇವುಗಳು ಮನುಷ್ಯರ ಆಪ್ತ ಮಿತ್ರವಲ್ಲ, ಬದಲಾಗಿ ಪ್ರಾಣಕ್ಕೆ ಕಂಟಕ ತರುವಂತಹ ಪರಮಶತ್ರುವಾಗಿದೆ ಎನ್ನಬಹುದು. ಅಂದರೆ ಅವುಗಳ ಅಧ್ಯಯನ ಮಾಡುವುದರಿಂದ ಮನುಷ್ಯರ ಪ್ರಾಣವೇ ಹೋಗಬಹುದು ಅಥವಾ ಮನುಷ್ಯರನ್ನು ಸಹ ದೆವ್ವ ಭೂತಗಳ ವಶಕ್ಕೆ ಮಾಡುತ್ತದೆ. ಅಂತಹ ಕೆಲವು ಪುಸ್ತಕಗಳನ್ನು 6 ಪ್ರಾಚೀನ ಪುಸ್ತಕಗಳ ಭೀತಿಯನ್ನು ಸರಿಸಿ ಎಂಬ ವಿಡಿಯೋದಲ್ಲಿ ನೋಡಿ ತಿಳಿದುಕೊಂಡಿದ್ದೆವು. ದ ಕೋಡೆಕ್ಸ್ ಗೀಗಾಸ್, ಡೇವಿಲ್ಸ್ ಬೈಬಲ್ಸ್ ಬುಕ್, ದ ಆರ್ಫೆನ್ ಸ್ಟೋರಿ ಬುಕ್, ದ ಬುಕ್ ಆಫ್ ಸಾಯ್ಗಾ, ದ ಗ್ರ್ಯಾಂಡ್ ಗ್ರಿಮೋಯಿರ್, ದ ವೈನಿಕ್ ಮ್ಯಾನುಸ್ಕ್ರಿಪ್ಟ್, ದ ಬುಕ್ ಆಫ್ ಅಬ್ರಮೆಲಿನ್ ಗಳಂತಹ ಭಯಾನಕ ಶ್ರಾಪಿತ ಪುಸ್ತಕಗಳ ಬಗ್ಗೆ ತಿಳಿದುಕೊಂಡಿದ್ದೆವು. ಅಂತಹದ್ದೇ ಇನ್ನೂ ಹಲವು ಭಯಾನಕ ಶ್ರಾಪಿತ ಪುಸ್ತಕಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋನ ಮುಂದುವರಿಸುವುದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಒತ್ತಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಮರೀದೆ ಕಮೆಂಟ್ ಮಾಡಿ. ನೀವು ಹೀಗೆ ಮಾಡೋದ್ರಿಂದ ನಮಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಸ್ಫೂರ್ತಿದಾಯಕವಾಗುತ್ತದೆ. ಸರಿ, ಹಾಗಾದ್ರೆ ತಡ ಮಾಡದೆ ಈ ಇಂಟ್ರೆಸ್ಟಿಂಗ್ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ದಿ ಗ್ರೇಟ್ ಓಮರ್. ಈ ಗ್ರಂಥವನ್ನು ಫ್ರಾನ್ಸಿಸ್ ಸ್ಯಾಂಗೋರ್ಸ್ಕಿ ಎಂಬುವರು ಲಂಡನ್ನಿನಲ್ಲಿ ಒಂದು ಶ್ರಾಪಿತ ಗ್ರಂಥವನ್ನು ರಚಿಸಿದರು. ಇದು ಕೇವಲ ಶ್ರಾಪಿತ ಮಾತ್ರವಲ್ಲ, ತುಂಬಾ ಅತ್ಯಂತ ಭಯಾನಕವಾದ ಮೋಸ್ಟ್ ಕರ್ಸ್ಡ್ ಬುಕ್ ಆಫ್ ಆಲ್ ಟೈಮ್ ಎಂತಲೂ ಹೇಳುತ್ತಾರೆ. ಈ ಗ್ರಂಥವನ್ನು ಶ್ರಾಪಿತ ಗ್ರಂಥವೆಂದು ಪರಿಗಣಿಸಲಾಗಿದೆ. ಈ ಗ್ರಂಥವನ್ನು ಯಾವುದೇ ಸ್ಥಳದಲ್ಲಿಯೂ ಇಟ್ಟರೂ ಸಹ ಆ ಸ್ಥಳವು ನಶಿಸಿ ಹೋಗುತ್ತದೆ. ನಿಮ್ಮೆಲ್ಲರಿಗೂ ಟೈಟಾನಿಕ್ ಹಡಗಿನ ಬಗ್ಗೆ ಗೊತ್ತೇ ಇರುತ್ತದೆ. ಈ ಟೈಟಾನಿಕ್ ಹಡಗಿನ ನೈಜ ಘಟನೆಯ ಒಂದು ತುಣುಕು ಮಾತ್ರ ಮೂವಿ ಮಾಡಲಾಗಿದೆ. ಆದರೆ ನೈಜ ಘಟನೆಯಲ್ಲಿ ಟೈಟಾನಿಕ್ ಹಡಗಿನ ರಹಸ್ಯವೇ ಬೇರೆಯಾಗಿದೆ. 1912ರಲ್ಲಿ ಅತ್ಯಂತ ದೈತ್ಯ ಗಾತ್ರದ ಹಡಗು ಆಗಿದ್ದು ಇದು ತುಂಬಾನೇ ಪ್ರಸಿದ್ಧಿಯಾಗಿತ್ತು. ಅನ್ಸಿಂಕೇಬಲ್ ಎಂಬ ಹೆಸರಿನ ಈ ಟೈಟಾನಿಕ್ ಹಡಗು ನೀರಿನಲ್ಲಿ ಮುಳುಗಿ ನಶಿಸುವ ಸಮಯದಲ್ಲಿ ಈ ಗ್ರಂಥವು, ಅಂದರೆ ದಿ ಗ್ರೇಟ್ ಓಮರ್ ಎಂಬ ಗ್ರಂಥವು ಆ ಅನ್ಸಿಂಕೇಬಲ್ ಟೈಟಾನಿಕ್ ಹಡಗಿನಲ್ಲಿಯೇ ಇತ್ತು. ಆ ಟೈಟಾನಿಕ್ ಹಡಗು ಮುಳುಗಲು ಸಹ ಈ ಗ್ರಂಥವೇ ಕಾರಣವಾಗಿದೆ ಎನ್ನಲಾಗಿದೆ. ಆದರೆ ಈಗ ಈ ಗ್ರಂಥವು ಅಟ್ಲಾಂಟಿಕ್ ಸಮುದ್ರದ ನಟ್ಟ ನಡುವೆ ಸಮುದ್ರದ ಆಳದಲ್ಲಿ ನಶಿಸಿ ಹಾಳಾಗಿರುವಂತಹ ಟೈಟಾನಿಕ್ ಹಡಗಿನ ಜೊತೆಗೆ ಎಲ್ಲೋ ಹುದುಗಿದೆ ಎನ್ನಲಾಗಿದೆ. ಆದರೆ ಇವತ್ತಿನವರೆಗೂ ಇದರ ಒರಿಜಿನಲ್ ಕಾಪಿ ಯಾರಿಗೂ ಸಿಗಲಿಲ್ಲ. ನಂತರದಲ್ಲಿ ಇದರ ಒರಿಜಿನಲ್ ಡ್ರಾಯಿಂಗ್ನ ಮುಖಾಂತರ ಇದರ ಸೆಕೆಂಡ್ ಕಾಪಿ ಮಾಡಿದರು. ವರ್ಲ್ಡ್ ವಾರ್ II ನಲ್ಲಿ ಲಂಡನ್ನಲ್ಲಿ ಬಾಂಬ್ ಸ್ಫೋಟವಾದಾಗ ಇದರ 2ನೇ ಕಾಪಿ ಕೂಡ ನಶಿಸಿ ಹೋಗುತ್ತದೆ. ಅದರ ನಂತರ ಒರಿಜಿನಲ್ ಡ್ರಾಯಿಂಗ್ ಮುಖಾಂತರ 40 ವರ್ಷಗಳ ಪರಿಶ್ರಮ ಫಲಿತಾಂಶವಾಗಿ ಇದರ 3ನೇ ಕಾಪಿಯನ್ನು ಸಹ ಪಬ್ಲಿಷ್ ಮಾಡಿದರು ಮತ್ತು ಇದರ ಸುರಕ್ಷತೆಯ ದೃಷ್ಟಿಯಿಂದ ಬ್ರಿಟಿಷ್ ಲೈಬ್ರರಿಗೆ ಡೊನೇಟ್ ಮಾಡಿದರು. ಆದರೆ ಇದರ 3ನೇ ಕಾಪಿ ಮಾಡಿದಂತಹ ವ್ಯಕ್ತಿಯು ಇದನ್ನು ಪಬ್ಲಿಷ್ ಮಾಡಿದ ಸ್ವಲ್ಪ ದಿನದಲ್ಲಿಯೇ ಆಶ್ಚರ್ಯ ಎನ್ನುವಂತೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗುತ್ತಾನೆ. ಆದ್ದರಿಂದ ಈ ಗ್ರಂಥವನ್ನು ಶ್ರಾಪಿತ ಗ್ರಂಥ ಎನ್ನಲಾಗಿದೆ. ಆದರೆ ವೀಕ್ಷಕರೇ, ಟೈಟಾನಿಕ್ ಹಡಗಿನ ಜೊತೆ ಜಲಸಮಾಧಿಯಾದಂತಹ ಈ ಗ್ರಂಥದ ಬೈಂಡಿಂಗ್ ಹೇಗಿತ್ತೆಂದರೆ, ನವಿಲಿನ ಗೆರೆಗೆ 24 ಕ್ಯಾರೆಟ್ ಚಿನ್ನವನ್ನು ಬಳಸಿದ್ದಾರೆ. ಬೌಂಡ್ರಿಯ ಅಕ್ಕಪಕ್ಕದಲ್ಲಿ 18 ಕ್ಯಾರೆಟ್ ಗೋಲ್ಡ್ ಅನ್ನು ಬಳಸಿದ್ದಾರೆ ಮತ್ತು ಅದೇ ಬೌಂಡ್ರಿಯ ಮೇಲ್ಭಾಗದಲ್ಲಿ ರೂಬಿ, ಡೈಮಂಡ್ಗಳಂತಹ ಬೆಲೆ ಬಾಳುವಂತಹ ಸ್ಟೋನ್ಗಳನ್ನು, ಅಷ್ಟೇ ಅಲ್ಲದೆ 1,500ಕ್ಕೂ ಹೆಚ್ಚು ಚಿಕ್ಕ ಚಿಕ್ಕ ಬೆಲೆ ಬಾಳುವ ಸ್ಟೋನ್ಗಳನ್ನು ಈ ಗ್ರಂಥದ ಬೈಂಡಿಂಗ್ನಲ್ಲಿ ಕಾಣಬಹುದು. ಹಾಗೂ ಈ ಗ್ರಂಥದ ಪೂರ್ಣ ಪ್ರಮಾಣದ ಬೈಂಡಿಂಗ್ 5,000 ರೀತಿಯ ಲೆದರ್ನಿಂದ ತಯಾರಿಸಲಾಗಿತ್ತು. ಇದರ ಮೇಲೆ ಈ ಎಲ್ಲಾ ಕಲಾಕೃತಿಗಳನ್ನು ಮಾಡಲಾಗಿತ್ತು. ಎರಡನೆಯದಾಗಿ ದ ಪಿಕಾಟ್ರಿಕ್ಸ್.
ದ ಬುಕ್ ಆಫ್ ಗಾಯತುಲ್ ಹಕೀಮ್. ಈ ಗ್ರಂಥವನ್ನು 11ನೇ ಶತಮಾನದಲ್ಲಿ ಅರೇಬಿಯನ್ ಭಾಷೆಯಲ್ಲಿ ಬರೆಯಲಾಗಿತ್ತು. ಇದನ್ನು ಗಾಯತುಲ್ ಹಕೀಮ್ ಎಂಬ ಹೆಸರಿನಲ್ಲಿ ಪರಿಚಯಿಸಲಾಗಿತ್ತು. ನಂತರದಲ್ಲಿ ಈ ಗ್ರಂಥವನ್ನು ಲ್ಯಾಟಿನ್ ಭಾಷೆಯಲ್ಲಿ ಅನುವಾದ ಮಾಡಲಾಯಿತು ಮತ್ತು ಇದನ್ನು ಪಿಕಾಟ್ರಿಕ್ಸ್ ಎಂದು ಹೆಸರಿಸಲಾಯಿತು. 400 ಪುಟಗಳನ್ನು ಹೊಂದಿದ ಈ ಗ್ರಂಥದಲ್ಲಿ ಜಾದೂ ಮಂತ್ರಗಳಿಂದ ತಾಂತ್ರಿಕ ಮಾಂತ್ರಿಕ ಕ್ರಿಯೆಗಳನ್ನು ಮಾಡುವುದು ಹಾಗೂ ಇಂತಹ ಮಾಟ ಮಂತ್ರಗಳಿಗೆ ಬೇಕಾಗುವಂತಹ ಅನೇಕ ಅವಶ್ಯಕತೆ ವಸ್ತುಗಳನ್ನು ವಿಸ್ತಾರವಾಗಿ ವರ್ಣನೆ ಮಾಡಲಾಗಿದೆ. ಈ ಗ್ರಂಥವನ್ನು ಅಧ್ಯಯನ ಮಾಡುವಂತಹ ವ್ಯಕ್ತಿಯು ತನ್ನ ಶರೀರದ ಜೊತೆಗೆ ತಮ್ಮ ಬುದ್ಧಿಯ ಶಕ್ತಿಯನ್ನು ಪ್ರಭಾವಶಾಲಿಯಾಗಿಸುತ್ತಾನೆ ಎಂದು ನಂಬಲಾಗಿದೆ. ಈ ಗ್ರಂಥದಲ್ಲಿ ಭೂತ, ಪ್ರೇತ, ಪಿಶಾಚಿಗಳಿಂದ ಹೋರಾಡಲು ಒಂದು ಮಾಂತ್ರಿಕ ದರ್ಪಣ ಎಂದರೆ ಒಂದು ಜಾದುವಿನ ಕನ್ನಡಿ ಮಾಡಲಾಗಿದೆ. ಈ ಕ್ರಿಯೆಯನ್ನು ಮಾಡಲು ಕೆಲವು ರಕ್ತದ ಹನಿಗಳು, ಕಣ್ಣೀರಿನ ಹನಿಗಳು, ತ್ಯಜಿಸಿದ ಮಲಮೂತ್ರ ಹಾಗೂ ವೀರ್ಯದ ಅಂಶಗಳಂತಹ ವಸ್ತುಗಳು ಅವಶ್ಯಕವಾಗಿರುತ್ತದೆ. ಆ ಸಮಯದಲ್ಲಿ ಮುಸ್ಲಿಂ ಧರ್ಮದವರು ರಾಸಾಯನಿಕ ವಿಜ್ಞಾನದಲ್ಲಿ ಅನೇಕ ವಿಷಯಗಳನ್ನು ಆವಿಷ್ಕಾರ ಮಾಡಿದ್ದಾರೆ. ಅದಕ್ಕೆ ಸರಿಸಾಟಿಯಾಗಿ ಈಗಿನ ಆಧುನಿಕ ವಿಜ್ಞಾನದಲ್ಲಿ ಉತ್ತರಿಸಲು ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ. ಅಲ್ಲದೆ ಈ ಗ್ರಂಥದಲ್ಲಿ ಅಧ್ಯಯನ ಮಾಡುವ ವ್ಯಕ್ತಿಯು ಯಾವುದಾದರೂ ಅಂದರೆ ಖಾಲಿ ಮೊಟ್ಟೆಯ ಸಿಪ್ಪೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವೀರ್ಯದ ಅಂಶವನ್ನು ಮತ್ತು ಅವನು ರೂಪಧರಿಸಲಿರುವ ಪ್ರಾಣಿಯ ಅಥವಾ ಜೀವಿಯ ವೀರ್ಯದ ಅಂಶವನ್ನು ಹಾಕಿ ಆ ಮೊಟ್ಟೆಯ ಸಿಪ್ಪೆಯನ್ನು ನೀಟಾಗಿ ಕವರ್ ಮಾಡಿ 3 ದಿನಗಳವರೆಗೆ ಮಣ್ಣಿನಲ್ಲಿ ಹುದುಗಿಸಿಟ್ಟು ಆ ಪುಸ್ತಕದಲ್ಲಿರುವ ಮಂತ್ರೋಪಚಾರಣೆ ಮಾಡಿದರೆ ಆ ವ್ಯಕ್ತಿಯು ಪ್ರಾಣಿಯ ರೂಪಕ್ಕೆ ಬದಲಾಗುತ್ತಾನೆ ಎಂದು ವಿವರಿಸಲಾಗಿದೆ. ಒಟ್ಟಿನಲ್ಲಿ ಈ ಗ್ರಂಥದ ವಿವರಣೆಯು ನಂಬಲು ಅಸಾಧ್ಯವಾಗಿದೆ, ಜೊತೆಗೆ ವಿಚಿತ್ರವಾಗಿದೆ. 3ನೇಯದಾಗಿ ದ ನೆಕ್ರೋನಾಮಿಕನ್ ಗ್ರಂಥ. ಇದು ಒಂದು ಎಂತಹ ಗ್ರಂಥವಾಗಿದೆ ಎಂದರೆ ಈ ಗ್ರಂಥದಿಂದ ಮೃತ ವ್ಯಕ್ತಿಯರೊಡನೆ ಸಂಪರ್ಕ ಹೊಂದಬಹುದಾಗಿದೆ. ಆ ಮೃತ ವ್ಯಕ್ತಿಯು ನಿಮ್ಮ ಸಂಬಂಧಿಕರೇ ಆಗಿರಬಹುದು ಅಥವಾ ಅಪರಿಚಿತರೇ ಆಗಿರಬಹುದು. ಈ ಗ್ರಂಥದ ಒಳಗೆ ಪ್ರತಿಯೊಂದು ಅಕ್ಷರ ಮತ್ತು ಪ್ರತಿಯೊಂದು ಯಂತ್ರವು ಮೃತ ವ್ಯಕ್ತಿಯನ್ನು ಸಂಪರ್ಕ ಹೊಂದಲು ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಆದರೆ ಒಂದೇನು ವ್ಯತ್ಯಾಸ ಎಂದರೆ ಮೃತ ವ್ಯಕ್ತಿಯು ಅಂದರೆ ಪರಿಚಿತರೇ ಆಗಲಿ ಅಥವಾ ಅಪರಿಚಿತರೇ ಆಗಲಿ ಆ ವ್ಯಕ್ತಿಯ ಆತ್ಮವು ಸಾವಿನ ನಂತರ ಯಾವುದೇ ಸಂಬಂಧದ ಬಂಧನದಿಂದ ಮುಕ್ತನಾಗಿರುತ್ತಾನೆ. ಈ ಗ್ರಂಥದ ಮುಖಾಂತರ ಆತ್ಮವನ್ನು ಕಾಂಟ್ಯಾಕ್ಟ್ ಮಾಡಲು ಪ್ರಯತ್ನಿಸಿ ಆ ಆತ್ಮವನ್ನು ಕರೆಸಿದಾಗ ಆ ಆತ್ಮವನ್ನು ನೀವು ಕರೆಸಿದ ಕಾರಣಗಳನ್ನು ಅದಕ್ಕೆ ಇಷ್ಟವಾಗದೆ ಹೋದರೆ ಅದು ನಿಮಗೆ ಶಿಕ್ಷೆಯ ರೂಪದಲ್ಲಿ ನಿಮ್ಮ ದೇಹ ಮತ್ತು ನಿಮ್ಮ ಆತ್ಮವನ್ನು ಬೇರ್ಪಡಿಸಿ ನರಕಕ್ಕೆ ಕೊಂಡೊಯ್ಯಬಹುದು ಅಥವಾ ಅದರ ಆತ್ಮವನ್ನು ನಿಮ್ಮ ಆತ್ಮಗಳ ಬದಲಾವಣೆ ಮಾಡಿ ಆ ಆತ್ಮ ಮನುಷ್ಯರ ಜೀವನವನ್ನು ಜೀವಿಸಲು ಪ್ರಾರಂಭಿಸುತ್ತದೆ ಹಾಗೂ ನಿಮ್ಮ ಆತ್ಮವನ್ನು ಮೇಲಕ್ಕೆ ಅಂದರೆ ನರಕಕ್ಕೆ ಕಳುಹಿಸಬಹುದು. ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಗ್ರಂಥದಲ್ಲಿ ಸೀರಿಯಸ್ ವಾರ್ನಿಂಗ್ ಅಂದರೆ ಎಚ್ಚರಿಕೆಯನ್ನು ಮೆನ್ಷನ್ ಮಾಡಲಾಗಿದೆ. ಇದರ ಒರಿಜಿನಲ್ ನೆಕ್ರೋಮಿಕನ್ ಗ್ರಂಥವು ಇವತ್ತಿಗೂ ಸಹ ಮೆಸಚೂಸೆಟ್ಸ್ನ ಮೆಸ್ಕಾಕೋನಿಕ್ಸ್ ಯೂನಿವರ್ಸ್ನಲ್ಲಿ ಬಹಳ ಸುರಕ್ಷಿತವಾಗಿ ರಕ್ಷಿಸಿಡಲಾಗಿದೆ. ಅದಕ್ಕೆ ಪ್ರತಿದಿನವೂ ಪವಿತ್ರವಾದ ಗಂಗಾ ಜಲದಿಂದ ಸಿಂಪಡಿಸುವುದರ ಮೂಲಕ ರಕ್ಷಿಸಿಡಲಾಗಿದೆ. ಅಷ್ಟೇ ಅಲ್ಲ, ಮನುಷ್ಯರ ಹಿತದೃಷ್ಟಿಗಾಗಿ ಅವರನ್ನು ಸುರಕ್ಷಿತವಾಗಿಡಲು ಅದರ ಹತ್ತಿರ ಯಾರಿಗೂ ಸಹ ಹೋಗಲು ಪ್ರವೇಶವಿರುವುದಿಲ್ಲ. 4ನೇಯದಾಗಿ ದ ಬ್ಲ್ಯಾಕ್ ಬುಲೆಟ್. 18ನೇ ಶತಮಾನದಲ್ಲಿ ರಚಿಸಲಾದ ಈ ಗ್ರಂಥವು ಮಂತ್ರಿಸಿದ ತಾಯ್ತ ಮತ್ತು ಉಂಗುರಗಳನ್ನು ಮಾಡುವುದರ ಬಗ್ಗೆ ವಿವರಿಸಲಾಗಿದೆ. ಉಂಗುರ ಮತ್ತು ತಾಯ್ತವು ಧರಿಸುವುದರಿಂದ ವ್ಯಕ್ತಿಯ ಶರೀರದ ಅಲೌಕಿಕ ಶಕ್ತಿಯನ್ನು ಹೊಂದಿರುತ್ತಾನೆ. ಈ ಗ್ರಂಥವನ್ನು ನೆಪೋಲಿಯನ್ನ ಸೈನ್ಯದ ಒಬ್ಬ ಆಫೀಸರ್ನಿಂದ ರಚಿಸಲಾಗಿದೆ. ಅವರಿಗೆ ಈ ಗ್ರಂಥದ ಬಗ್ಗೆ ಜ್ಞಾನವು ಮೀಸರ್ಗೆ ಹೋಗುವುದರಿಂದ ಇದರ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಈ ಗ್ರಂಥದಲ್ಲಿ ಬ್ರೋಂಜ್, ಸ್ಟೀಲ್, ಸಿಲ್ಕ್ ಮತ್ತು ಒಂದು ಜಾದುವಿನ ಶಾಹಿ ಅಂದ್ರೆ ಒಂದು ಜಾದುವಿನ ಇಂಕ್ನ ಸಹಾಯದಿಂದ ತಾಯ್ತ ಮಾಡುವುದರ ಬಗ್ಗೆ ಹೇಗೆ ಎಂಬುದು ತುಂಬಾ ವಿವರವಾಗಿ ವಿವರಿಸಲಾಗಿದೆ. ಇವುಗಳಲ್ಲಿ ಕೆಲವು ತಾಯ್ತಗಳು ಹೇಗಿವೆ ಎಂದರೆ ಅವುಗಳ ಮುಖಾಂತರ ದೆವ್ವ ಭೂತಗಳನ್ನು ವಶಕ್ಕೆ ಪಡೆಯಬಹುದಾಗಿದೆ. ಮತ್ತು ಕೆಲವು ತಾಯ್ತಗಳು ಹೇಗಿವೆ ಎಂದರೆ ಯಾವುದಾದರೂ ವ್ಯಕ್ತಿಯು ತಾಯ್ತವನ್ನು ಧರಿಸುವುದರಿಂದ ಆ ವ್ಯಕ್ತಿಯು ಕೇವಲ ಸತ್ಯವನ್ನೇ ನುಡಿಯುವಂತವನಾಗುತ್ತಾನೆ. 5ನೇಯದಾಗಿ ದ ನೆಕ್ರೋಮ್ಯಾನ್ಸರ್ಸ್ ಮ್ಯಾನ್ಯುಯಲ್, ದ ಬುಕ್ ಆಫ್ ಡಿಮೋನಿಕ್ ಮ್ಯಾಜಿಕ್.
ಈ ಗ್ರಂಥವು 15ನೇ ಶತಮಾನದಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ರಚಿಸಲಾಗಿದೆ. ಇದರಲ್ಲಿ ಸೈತಾನನ ಶಕ್ತಿ ಹಾಗೂ ಆತ್ಮಗಳ ಹತೋಟಿಯಲ್ಲಿಡುವುದರ ಬಗ್ಗೆ ವಿವರಿಸಲಾಗಿದೆ. ಆಂಗ್ಲ ಭಾಷೆಯಲ್ಲಿ ಈ ಗ್ರಂಥವು ಫಾರ್ಬಿಡನ್ ರೈಟ್ಸ್ ನ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ. ಈ ಗ್ರಂಥದ ವೈಶಿಷ್ಟ್ಯತೆ ಎಂದರೆ ಇದು ಅನ್ಯ ಭಾಷೆಗಳಿಂದ ಭಿನ್ನವಾಗಿದೆ. ಈ ಗ್ರಂಥದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಹಾಗೂ ಮಾಂತ್ರಿಕ ವಿದ್ಯೆಗಳ ಬಗ್ಗೆಯೇ ಆಧಾರಿತವಾಗಿದೆ. ಬೇರೆ ಅನ್ಯ ಗ್ರಂಥಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ನ ಜೊತೆಗೆ ವೈಟ್ ಮ್ಯಾಜಿಕ್ ನ ಭಾಗವೂ ಕೂಡ ಹೊಂದಿರುತ್ತದೆ. ಈ ಗ್ರಂಥವು 3 ಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಅದರಲ್ಲಿ ಮೊದಲನೆಯದು ಇಲ್ಯೂಷನಿಸ್ಟ್ ಮ್ಯಾಜಿಕ್, ಅಂದರೆ ಜಾದುವಿನ ಪ್ರಕೋಪದಲ್ಲಿ ವ್ಯಕ್ತಿಗೆ ಅಸ್ತಿತ್ವದಲ್ಲಿ ಇಲ್ಲದೆ ಇರುವಂತಹ ವಸ್ತುಗಳನ್ನು ತೋರಿಸುವುದಾಗಿದೆ. ಎರಡನೆಯದು ಸೈಕೋಲಾಜಿಕಲ್ ಮ್ಯಾಜಿಕ್, ಈ ಜಾದುವಿನ ಪ್ರಕೋಪದಲ್ಲಿ ವ್ಯಕ್ತಿಯ ಭಾವನೆಗಳನ್ನು ಸುಲಭವಾಗಿ ಹತೋಟಿಗೆ ತೆಗೆದುಕೊಳ್ಳುವುದಾಗಿದೆ. ಹಾಗೂ ಮೂರನೆಯ ಭಾಗದಲ್ಲಿ ವ್ಯಕ್ತಿಯ ಭೂತಕಾಲ ಮತ್ತು ಭವಿಷ್ಯತ್ ಕಾಲಗಳ ಬಗ್ಗೆ ತಿಳಿದುಕೊಳ್ಳುವುದು ಈ ಜಾದುವಿನ ಪ್ರಕೋಪದಲ್ಲಿದೆ. ಒಟ್ಟಿನಲ್ಲಿ ಈ ಗ್ರಂಥದಲ್ಲಿ ಯಾವ ತರಹದ ಮಿರರ್ ಆಫ್ ಲಿಲಿತ್ ಹೆಸರಿನ ಜಾದೂ ದರ್ಪಣವನ್ನು ತಯಾರಿಸಬಹುದಾಗಿದೆ ಎಂದರೆ ಆ ಕನ್ನಡಿಯಲ್ಲಿ ಬಹಳ ಆಳವಾದ ಗುಪ್ತವಾದ ಜಾದುವಿನ ತಯಾರಿಕೆಯಲ್ಲಿ ಉಪಯೋಗಿಸುವ ರಹಸ್ಯಗಳನ್ನು ಅಡಗಿಸಿಡಲಾಗಿದೆ. ಆರನೆಯದಾಗಿ ಆರ್ಸ್ ಆಲ್ಮೆಡಲ್ ಸ್ಯಾಲಮೋನಿಸ್, ಈ ಗ್ರಂಥವು 17ನೇ ಶತಮಾನದಲ್ಲಿ ಒಬ್ಬ ಅಜ್ಞಾತ ಜಾದೂಗಾರನಿಂದ ರಚಿಸಲಾಗಿದೆ. ಭೂಮಿ ಮೇಲೆ ಯಾವ ರೀತಿ ಮಾಂತ್ರಿಕ ಸ್ಥಾನ ಮಾಡಬಹುದಾಗಿದೆ ಎಂದು ವಿಶೇಷ ರೂಪದಲ್ಲಿ ತೋರಿಸಲಾಗಿದೆ. ಇದರ ಸ್ಥಾನದ ಮುಖಾಂತರ ದೇವದೂತರನ್ನು ಹಾಗೂ ಅಪ್ಸರೆಯರನ್ನು ಕರೆಸಿ ಅವರೊಡನೆ ಸಂಪರ್ಕ ಮಾಡಬಹುದಾಗಿದೆ. ಈ ವಿಧಿಯ ಪ್ರಕಾರ ಬೇರೆ ಬೇರೆ ಪ್ರಕಾರದ ಶಕ್ತಿಯನ್ನು ಹೊಂದಿರುವ 4 ಅಪ್ಸರೆಯರನ್ನು ಬೇರೆ ಬೇರೆ ವಿಧಿಗಳನ್ನು ಮಾಡಿ ಅವರಿಂದ ಸಹಾಯ ಪಡೆಯಬಹುದು. ಈ ಗ್ರಂಥದಲ್ಲಿ ಯಾವ ದೇವದೂತರಿಗೆ ಯಾವ ಸಮಯಕ್ಕೆ ಕರೆಸಿಕೊಳ್ಳಬಹುದಾಗಿದೆ ಎಂದು ತಿಳಿಯಬಹುದಾಗಿದೆ ಮತ್ತು ಅವರಿಗೆ ಯಾವ ತರಹ ಮಾತನಾಡಬಹುದು ಮತ್ತು ಅವರು ಯಾವ ರೀತಿ ಕಾಣುತ್ತಾರೆ ಎಂದು ವಿವರವಾಗಿ ತಿಳಿಯಬಹುದಾಗಿದೆ. ಮತ್ತಷ್ಟು ಆಶ್ಚರ್ಯಕರ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಧನ್ಯವಾದಗಳು.